ಗುಪ್ತಚರ ಮುಖ್ಯಸ್ಥರಾಗಿ ಲಾಬುರಾಮ್ ನೇಮಕವಾಗಿದ್ದಾರೆ. ಬಹಳ ಇಂಪಾರ್ಟೆಂಟ್ ವಿಚಾರ ಇದು. ಏನು ಹೊಸದಾ ಇದು? ಗುಪ್ತಚರ ಮುಖ್ಯಸ್ಥರಾಗಿ ಚೇಂಜ್ ಆಗೋದು, ಬೇರೆಯವ್ರನ್ನ ಕರ್ಕೊಂಡು ಬರೋದು, ಇರೋರನ್ನ ಎತ್ತಂಗಡಿ ಮಾಡೋದು ಹೊಸದೇನಲ್ಲ. ಆದರೆ ಯಾಕೆ ಅಂತ ಪ್ರಶ್ನೆ ಇದೆ ಇಲ್ಲಿ. 2004ನೇ ಬ್ಯಾಚ್ನ IPS ಅಧಿಕಾರಿ ಲಾಬುರಾಮ್ ಅವರನ್ನು ನೇಮಕ ಮಾಡ್ತಾ ಇದ್ದಾರೆ. ಈ ಸರ್ಕಾರಕ್ಕೆ 2 ವರ್ಷಗಳು ಉಳಿದಿರಬೇಕಾದ್ರೆ ಮುಖ್ಯಮಂತ್ರಿಗಳಿಗೆ ಬೆಳ್ಳಂಬೆಳಗ್ಗೆ ರಾಜ್ಯದ ಆಗುಹೋಗುಗಳು, ಏನಾದರೂ ಸಂಚುಗಳಿದ್ದರೆ, ರಾಜ್ಯಕ್ಕೆ ಅಪಾಯ ಇದ್ದರೆ, ಅತ್ಯಂತ ಮುಖ್ಯವಾದಂಥ ವಿಚಾರಗಳಿದ್ದರೆ ಅದನ್ನು ಶೇರ್ ಮಾಡುವವರೇ ಗುಪ್ತಚರ ಇಲಾಖೆ ಮುಖ್ಯಸ್ಥರಿರ್ತಾರೆ. ಬೆಳಗ್ಗೆ ಅವ್ರಿಗೊಂದು ರಿಪೋರ್ಟ್ ಬರುತ್ತೆ ಪ್ರತಿದಿನ. ಯಾವುದಾದ್ರೂ ಅಪರಾಧ ಚಟುವಟಿಕೆ ನಡೀತಾ ಇದೆಯಾ, ಅಪಾಯಕಾರಿ ಸನ್ನಿವೇಶದ ರಾಜ್ಯ ಏನಾದರೂ ಇದೆಯಾ, ರಾಜಕೀಯ ವಲಯದಲ್ಲಿ ಸಂಚುಗಳು ಮಾಡ್ತಾ ಇದ್ದಾರಾ, ಸರ್ಕಾರ ಕೆಡುವುದಕ್ಕೆ ಏನಾದರೂ ಪ್ಲಾನ್ಗಳಿದೆಯಾ, ಎಲ್ಲ ಮಾಹಿತಿಗಳು ಕೂಡ ಬರುತ್ತೆ ಅಲ್ಲಿಗೆ. ಅಪರಾಧ ಚಟುವಟಿಕೆ, ಕ್ರಿಕೆಟ್ ಮ್ಯಾಚು, ಇನ್ನೊಂದು ಬೆಟ್ಟಿಂಗು, ಇನ್ನೊಂದು ಗಾಂಜಾ, ಈ ಥರದ್ದು ಬೇರೆ ಬೇರೆ ಮಾದಕ ವಸ್ತುಗಳೆಲ್ಲ ಇದೆಯಲ್ಲ, ಇಂಥ ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಇಂಟರ್ನಲ್ಲಿ ಏನಾಗ್ತಾ ಇದೆ, ಒಳಗಡೆ ನಡೀತಾ ಇರೋದೇನು, ಎಲ್ಲಿ ಹುಷಾರಾಗಿರಬೇಕು ನಮ್ಮ ರಾಜ್ಯ, ಎಲ್ಲವುಗಳ ಬಗ್ಗೆ ಕೂಡ ಮಾಹಿತಿ ಕೊಡುವವರೇ ಗುಪ್ತಚರ ಇಲಾಖೆ ಮುಖ್ಯಸ್ಥರು. ಅಂಥ ಅಧಿಕಾರಿ ಇದೀಗ ಎತ್ತಂಗಡಿ ಆಗ್ತಾ ಇದ್ದಾರೆ. ಲಾಬುರಾಮ್ ಅವರನ್ನು ಆ ಸ್ಥಾನಕ್ಕೆ ನೇಮಕ ಮಾಡಲಾಗಿದೆ. ತತ್ಕ್ಷಣದಿಂದ ಜಾರಿಗೆ ಬರುವಂತೆ ರಾಜ್ಯ ಸರ್ಕಾರದ ಆದೇಶ ಇದು. ಗುಪ್ತಚರ ವಿಭಾಗದ ADGP ಆಗಿದ್ದಂಥ S. ರವಿ ಎತ್ತಂಗಡಿ ಆಗಿದ್ದಾರೆ. KSRP ADGP ಆಗಿ S. ರವಿ ಅವರನ್ನ ವರ್ಗಾವಣೆ ಮಾಡಲಾಗಿದೆ. ತೆರವಾಗಿರ್ತಕ್ಕಂಥ ಹುದ್ದೆಗೆ IGP ರ್ಯಾಂಕ್ನ ಲಾಬುರಾಮ್ ಅವ್ರನ್ನ ಆಯ್ಕೆ ಮಾಡಿರೋದು. 3ನೇ ಬಾರಿಗೆ ಗುಪ್ತಚರ ಇಲಾಖೆ ಮುಖ್ಯಸ್ಥರ ಬದಲಾವಣೆ ಆಗಿರೋದು. ಕಿಶೋರ್ ಚಂದ್ರ ಇದ್ರು, ಹೇಮಂತ್ ನಿಂಬಾಳ್ಕರ್ ಇದ್ರು, S. ರವಿ ಇದ್ರು, ಎಲ್ಲರನ್ನು ಬದಲಾವಣೆ ಮಾಡಿ ಆದೇಶವನ್ನು ಮಾಡಲಾಗಿದೆ. ರಾಜಕೀಯವಾಗಿ ಬಹಳಷ್ಟು ಸಂದರ್ಭಗಳಲ್ಲಿ ರಾಜಕೀಯವಾಗಿ ಇದನ್ನು ಬಳಸಿಕೊಳ್ಳುವುದೇ ಜಾಸ್ತಿ. ಗುಪ್ತಚರ ಇಲಾಖೆಯನ್ನು ಶತ್ರುಗಳಿದ್ದಾರಾ, ವಿರೋಧ ಪಕ್ಷದವ್ರು ಏನು ಮಾಡ್ತಾ ಇದ್ದಾರೆ, ರೂಲಿಂಗ್ ಪಾರ್ಟಿಲಿ ಏನು ಮಾಡ್ತಾ ಇದ್ದಾರೆ, ಸಂಚು ಮಾಡ್ತಾ ಇದ್ದಾರಾ, ಸರ್ಕಾರ ಕೆಡಬೇಕು ಅಂತ ಇದ್ದಾರಾ, ನಮ್ಮ ಸ್ಥಾನಕ್ಕೆ ಏನಾದರೂ ಕೂತಿದೆಯಾ, ಬೇರೆಯವರು ಯಾರಾದರೂ ನಮ್ಮ ಸ್ಥಾನಕ್ಕೆ ಬರಬೇಕು ಅಂತ ಇದ್ದಾರಾ, ಅವ್ರು ಯಾರೊಂದಿಗೆ ಮಾತಾಡ್ತಾ ಇದ್ದಾರೆ, ಎಷ್ಟು ಹೊತ್ತು ಮಾತಾಡ್ತಾ ಇದ್ದಾರೆ, ಯಾರೊಂದಿಗೆ ಸಂಪರ್ಕದಲ್ಲಿದ್ದಾರೆ, ಈ ಥರದ ಪ್ರತಿಯೊಂದು ವಿಚಾರವನ್ನು ಕೂಡ ಗುಪ್ತಚರದ ಕಡೆಯಿಂದಲೇ ಮಾಹಿತಿ ಸಿಗುತ್ತೆ ಮುಖ್ಯಮಂತ್ರಿಗಳಿಗೆ. ಹಾಗಾಗಿ ಈ ಒಂದು ಬೆಳವಣಿಗೆ ಕೂಡ ಬಹಳ ಇಂಟ್ರೆಸ್ಟಿಂಗ್ ಅಂತ ಕಾಣಿಸ್ತಾ ಇದೆ.